ಆ ಘಾಟು ಅಲ್ಲಿ ಬಂದರು. ರಾತ್ರಿ ಬಂದಾಗ 4-6 ಜನ ಬಂದರು. ಅಲ್ಲಿ ಒಂದು ಭೇಟಿ ಆದರೆ ಅವರ ಹೆಸರೇನು ಅಂತ ಕೇಳಿದರೆ ಅವರು ಬೇರೆ ಬೇರೆ ಅಡ್ರೆಸ್ಗಳನ್ನು ಕೇಳಿದರು. ಅವರೆಲ್ಲ ಕೇಳಿದರೆ ಅವರೆಲ್ಲರೂ ಬ್ರಾಹ್ಮಣರು. ಸ್ವಾಮಿಗಳಿಗೆ ಎಲ್ಲಿಂದ ಉತ್ಸಾಹ ಬಂತು. ಅವರಿಗೆ ಹೇಳಿದ್ರು, ನಾಳೆ ನೀವೆಲ್ಲ ಇಲ್ಲಿ ರಾಮದೇವರ ಪ್ರಸಾದಕ್ಕೆ ಊಟಕ್ಕೆ ಬರಬೇಕು ಅಂತ ಕರೆದು. ಆಮೇಲೆ ಕರೆದು ಒಂದು ಮಾತು ಹೇಳಿದ್ರು, ನಾವು ಈ ಧೋತ್ರದಲ್ಲಿ ಬರಬೇಕಾಗ್ತದೆ ಅಂತ. ಹೊರತು ಧೋತ್ರ ಇದ್ದೇ ಇದ್ದದಕ್ಕೆ ರಾತ್ರಿ ಸುಮಾರು 10-10:30 ನಾನು ವಿಶ್ವಪ್ರಜ್ಞ ನಮ್ಮ ಆಗಿನ ವಿದ್ಯಾರ್ಥಿಗಳೆಲ್ಲ ಇದ್ದರು. ಸ್ವಾಮಿಗಳು ಹೇಳಿ ಸುಮಾರು 50-60 ಧೋತ್ರಗಳನ್ನು ತರಿಸಿ ಆ ಧೋತ್ರಗಳನ್ನು ಮನೆಗೆ ಕೊಟ್ಟು ಬಂದದ್ದಾಯಿತು. ರಾತ್ರಿ ಮನೆಗೆ ಕೊಟ್ಟು ಬಂದದ್ದಾಯಿತು. ಕೊಟ್ಟು ಬಂದು ಅವರಿಗೆ ಸ್ವಾಮಿಗಳು ಯಾರ್ಯಾರು ವೈಷ್ಣವರು ಅಂತ ಕೇಳಿದ್ರು. ಅವರಿಗೆ ಗೋಪಿ ಚಂದನವನ್ನು ಕೊಟ್ಟದ್ದಾಯಿತು. ಅವರ ಮನೆಯಲ್ಲಿ ಮುದ್ರಾಧಾರಣವನ್ನು ಮಾಡಿಕೊಳ್ಳೋದು ಅಜ್ಜ ಹಚ್ಚಿಕೊಳ್ಳೋದು, ಅಪ್ಪ ಹಚ್ಚಿಕೊಳ್ಳೋದು ನೋಡೇ ಇಲ್ಲ. ಅದೆಲ್ಲ ಇತ್ತು. ಅದನ್ನೆಲ್ಲ ತಿಕ್ಕಿಸಿ ಒಡೆಸಿ ಎಲ್ಲ ಮಾಡಿಸಿ ಗೋಪಿ ಚಂದನ ಹಚ್ಚುವಂತೆ ಮಾಡಿ ಧೋತ್ರ ಉಡಿಸಿ ರಾಮದೇವರ ಪೂಜೆಗೆ ಕೂಡಿಸಿ ಅವರಿಗೆ ಪಂಚಭಕ್ಷ ಊಟ. ನಾವು ಅವತ್ತು ಬರೀ ಶಿರಾ ಮಾಡಿ ಕುಡಿಸೋದನ್ನು ಮಾಡಿದ್ದೆ. ಆಗ ಬ್ರಾಹ್ಮಣ ಕೇಳಲಿಲ್ಲ. ಅವರೆಲ್ಲ ಬ್ರಾಹ್ಮಣರು ಬರ್ತಾ ಇದ್ದಾರೆ, ಪಂಚಭಕ್ಷ ನಮಗೆ ಬಹಳ ಖರ್ಚು. ಇಷ್ಟು ಉತ್ಸಾಹ. ಸಜ್ಜನರು ಬರಬೇಕು, ರಾಮದೇವರ ಪ್ರಸಾದ ಸ್ವೀಕಾರ. ಸ್ವಾಮಿಗಳಿಗೆ ಕೇಳಿದ್ರು ಒಂದು ಮಾತು ಹೇಳಿದರು, ಒಂದು ದಿನದ ರಾಮದೇವರ ಪ್ರಸಾದದ ಹೊಟ್ಟೆಯಲ್ಲಿ ಹೋಗಲಿ, ಒಂದೇ ದಿನದ ಪ್ರಸಾದ ಹೋಗಲಿ, ಅವರ ಜೀವನ ಪರಿವರ್ತನೆ ಆಗ್ತದೆ. ಕೋಟ್ಯಂಗ ವಹಿಸ್ತು ಯತ್ಪುಣ್ಯಂ ಆಸೋಪೋಷಣ ಕೋಟಿ ಅಂತ ಹೇಳ್ತಾರೆ. ಆ ಮಾತನ್ನು ಹೇಳಿ ಇಷ್ಟು ಪ್ರಸಾದದ ಮಹಿಮೆ ಇದೆ. ಒಂದು ತುತ್ತು ಅವರ ಕಮಲ ಹೊಟ್ಟೆಗೆ ಹೋಗಿ ರಾಮದೇವರ ಪ್ರಸಾದ ಉದ್ಧಾರವಾಗುತ್ತೆ. ಹಾಗೆ ಅವರ ಉದ್ಧಾರವನ್ನು ಮಾಡಿದ ಸತ್ಯಾಗ್ರಹ ಶ್ರೀಪಾದಗಳವರಿಗೆ ನಮ್ಮ ವಿದ್ಯಾಪೀಠದ ವಾಣಿಜ್ಯ ವಿದ್ಯಾಲಯದ ಅತ್ಯಂತ ಪ್ರಾಚೀನ ಒಬ್ಬ ಪಂಡಿತರು. ಇವತ್ತವರಿಗೆ 86 ವರ್ಷ. ಅವರು ಶ್ರೀನಿವಾಸಾಚಾರ್ಯ ನಾಗರಹಳ್ಳಿ ಅವರು ಬಂದು ಈಗ ಸ್ವಾಗತವನ್ನು ಬೇಳೆ ಬಂದಿದ್ದಾರೆ. ಸ್ವಾಗತವನ್ನು ಕೋರಿ ಆಗಿದೆ. ಹಾಗಾಗಿ ನಮಸ್ಕಾರವನ್ನು ಮಾಡುವುದು ಹಿರಿಯರಿಂದ ಮಾಡಿಸಬೇಕು ಅಂತ ಕಾರಣಕ್ಕಾಗಿ ಸಂಕ್ಷೇಪ ಉಪನ್ಯಾಸಗಳಾಗ್ತವೆ. ಯಾರು ಬಿಟ್ಟು ಹೋಗುವ ಕಾರಣವಿಲ್ಲ. ಕಲ್ಯಾಣಾರ್ಥಕರ್ತರಾಯ ಕಾಮಿಕಾರ್ಥಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮ ಗುರುಭ್ಯೋ ನಮಃ. ಈಗಾಗಲೇ ಆಚಾರ್ಯರು ಮತ್ತು ನಮ್ಮ ಕೃಷ್ಣಾಚಾರ್ಯರು ಸ್ವಾಮಿಗಳಿಗೆ ಸ್ವಾಗತವನ್ನು ಮಾಡಿದ್ದಾರೆ. ಮಹಾಸ್ವಾಮಿಗಳನ್ನ ಸ್ವಾಗತ ಮಾಡಬೇಕಾಗಿದ್ದರೆ, ದೇವರಿಗೆ ಸ್ವಾಗತ ಮಾಡಬೇಕಾಗಿದ್ದರೆ ವಾಯುದೇವರು ಬೇಕು. ಆದ್ದರಿಂದಾಗಿ ನಮಗೆ ಯೋಗ್ಯತೆ ಇಲ್ಲ. ಆದರೆ ನಮ್ಮ ಕರ್ತವ್ಯ. ಒಂದು ಸಂದರ್ಭ ನೆನಪಾಗ್ತಾ ಇದೆ. 2 ನಿಮಿಷದಲ್ಲಿ ನಾನು ಹೇಳ್ತೇನೆ. ಸಂದರ್ಭ ತೃತೀಯ ಸ್ಕಂದದಲ್ಲಿ ಬರ್ತದೆ. ಪರಮಾತ್ಮ ಉದ್ಧವನಿಗೆ ಭಾಗವತವನ್ನು ಉಪದೇಶ ಮಾಡಿ ಬದ್ರಿಕಾಶ್ರಮಕ್ಕೆ ಹೋಗು, ಮುಂದೆ ಕಲಿಯುಗ ಪ್ರಾರಂಭವಾಗುವಾಗ ನಿಮ್ಮಂತಹ ಜ್ಞಾನಿಗಳ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿ ಪರಮಾತ್ಮ ಉದ್ಧವನಿಗೆ ಕಳಿಸಿಕೊಟ್ಟ. ಉದ್ಧವ ಯಾತ್ರಾ ಪ್ರಸಂಗವಾಗಿ ತ್ರಿವೇಣಿ ಸಂಗಮಕ್ಕೆ ಬರ್ತಾನೆ, ಪ್ರಯಾಗ ಕ್ಷೇತ್ರಕ್ಕೆ. ಅದೇ ವೇಳೆಗೆ ಯುದ್ಧದಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ ತೀರ್ಥಯಾತ್ರೆಗೆ ಹೊರಟಿರ್ತಕ್ಕಂಥ ವಿದುರನೂ ಕೂಡ ಅಲ್ಲಿಗೆ ಬರ್ತಾನೆ. ಉದ್ಧವನಿಗೂ ವಿದುರನಿಗೂ ಭೇಟಿ ಆಗ್ತಾನೆ. ಆಗ ವಿದುರ ಕೇಳ್ತಾನೆ ಉದ್ಧವನನ್ನ ನೋಡಿ, ಉದ್ಧವ ನೀ ಇಲ್ಲಿ ಹಾಗೆ ಅಂತ ತಿಳ್ಕೊಂಡು ಅಂತ ಹೇಳಿ, ಇಲ್ಲೇಕೆ ಅಂತ ತಿಳ್ಕೊಂಡು ಅಂತ ಹೇಳಿ. ಉದ್ಧವ ಕೇಳ್ತಾನೆ, ಹಾಗಾದ್ರೆ
ನಾನು ಹೊರಗೆ ಬರಲಾದೆ ಅನ್ನೋ ತಿಳ್ಕೊಂಡ್ರೆ ಅಲ್ಲ. ಎಂದಿನಿಂದ ಶ್ರೀಕೃಷ್ಣನ ಅವತಾರವಾಗಿದೆ, ಶ್ರೀಕೃಷ್ಣ ಭೂಮಿ ಮೇಲೆ ಅವತಾರ ತೆಗೆದುಕೊಂಡಿದ್ದಾನೆ, ಅವತ್ತಿನಿಂದ ನೀನು ಕೃಷ್ಣನನ್ನು ಬಿಟ್ಟು ಇಲ್ಲ, ಒಂದು ಕ್ಷಣವೂ ಬಿಟ್ಟಿಲ್ಲ. ಆದ್ರೆ ಇವತ್ತು ಕೃಷ್ಣ ಇಲ್ಲದೆ ನೀನು ಹೇಗೆ ಹೊರಟಿದ್ದಿ? ಕೃಷ್ಣನನ್ನು ಬಿಟ್ಟು ಹೋಗುವ ಮನಸ್ಸಾದ್ರೆ ಹೇಗೆ ಬಂತು? ಅಥವಾ ಪರಮಾತ್ಮ ಹೇಳಿದ ಅಂತ ತಿಳ್ಕೊಂಡು ಅಂತ ಹೇಳಿ ಒಪ್ಕೊಂಡಿಯ ನೀನು? ಅದಕ್ಕೆ ಉತ್ತರ ಹೇಳಿದಾಗ ಇಲ್ಲ, ಕೃಷ್ಣನ ಬಿಟ್ಟು ಹೊರಟಿಲ್ಲ. ಯಾಕೆ ತಿಳ್ಕೊಂಡಂತಂದ್ರೆ ಕೃಷ್ಣ ಅವತಾರ ಮಾಡಿದ ಆ ಕ್ಷಣದಿಂದ ಅವನ ಸೇವೆಯಲ್ಲಿರ್ತಕ್ಕಂಥ ನಾನು ಒಂದು ಕ್ಷಣವೂ ಅವನ ಸೇವೆಯನ್ನು ಬಿಟ್ಟಿಲ್ಲ. ಈಗ ಆ ಕೃಷ್ಣನನ್ನ ಹೃದಯದಲ್ಲಿ ಇಟ್ಕೊಂಡು ನಾನು ಹೊರಟಿದ್ದೇನೆ ಅಂತ ತಿಳ್ಕೊಂಡಂತ ಹೇಳಿ ಇದರ ಹೇಳ್ತಾನೆ, ನನಗೆ ಅರ್ಥ ಆಗಲಿಲ್ಲ ಅಂತ ತಿಳ್ಕೊಂಡಂತ ಹೇಳಿ. ಆಗ ಉದ್ಧವ ಹೇಳ್ತಾನೆ, ನೋಡು, ನಾನು ಪರಮಾತ್ಮ ನನಗೆ ಹೋಗುವಂತಂದಾಗ ನಾನು ಹೋಗೋದಿಲ್ಲ ಅಂತ ಹೇಳಿ, ಪರಮಾತ್ಮ ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ನಾನು ಹೋಗೋದಿಲ್ಲ, ಆದ್ದರಿಂದಾಗಿ ಈ ಆಜ್ಞೆ ಮಾಡಬೇಡ ಅಂತ ತಿಳ್ಕೊಂಡಂತ ಹೇಳಿ. ಆಗ ಕೃಷ್ಣ ಹೇಳಿದ, ನಾನು ಇಯಂ ಶಬ್ದಮಯೀ ಮೂರ್ತಿ, ಭಾಗವತ ಇದು ನನ್ನದೇ ಒಂದು ಇನ್ನೊಂದು ಮೂರ್ತಿ, ಆ ಮೂರ್ತಿಯನ್ನು ನಿನ್ನ ಹೃದಯದಲ್ಲಿ ಸ್ಥಾಪನೆ ಮಾಡ್ತೇನೆ. ಆದ್ದರಿಂದಾಗಿ ಆ ಭಗವಂತನ ನೀನು ಮನಸ್ಸಲ್ಲಿ ಇಟ್ಕೊಂಡು ನಾನೇ ಇದ್ದೇನೆ, ನನ್ನ ಜೊತೆಗೆ ಬದಲಿಗೆ ಹೋಗ್ಬೇಕು ಅಂತ ಹೇಳಿ ಪರಮಾತ್ಮ ನನ್ನನ್ನು ಕೂಡಿಸಿ ಭಾಗವತ ಉಪದೇಶ ಮಾಡ್ತಾನೆ. ಅವನೇ ಅವನ ಹೃದಯದಲ್ಲಿ ಇಟ್ಕೊಂಡು ಹೊರಟಿದ್ದೇನೆ ಅಂತಂದಾಗ ನಿದ್ರೆ ಹೇಳ್ತಾನೆ, ಹಾಗಾದ್ರೆ ನಿನ್ಗೂ ಗಡಿಬಿಡಿ ಇಲ್ಲ, ನನಗೂ ಗಡಿಬಿಡಿ ಇಲ್ಲ, ನಾನು ಕೊಡ್ತೇನೆ ಭಾಗವತ ಉಪದೇಶ ಮಾಡ್ಕೊಂಡು. ಉತ್ತರ ಹೇಳ್ತಾನೆ, ಇಲ್ಲಪ್ಪ, ನೀನು ಈಗ ಹರಿದ್ವಾರಕ್ಕೆ ಹೋಗು, ಅಲ್ಲಿ ಮೈತ್ರೇಯ ನಿನ್ನ ದಾರಿ ಕಾಯ್ತಾ ಇದ್ದಾರೆ, ಅವರು ಉಪದೇಶ ಮಾಡ್ತಾರೆ ಅಂತ. ಇದ್ರ ಹೇಳ್ತಾನೆ, ಉದ್ದವ ನೀನು ರಾಜನೀತಿಜ್ಞ, ನಾನು ರಾಜನೀತಿಜ್ಞ, ಇಬ್ಬರು ಪಾಲಿಟಿಷಿಯನ್. ಆದ್ದರಿಂದ ಅವ್ರು ಹೇಳ್ತಾರೆ, ಇವರು ಹೇಳ್ತಾರೆ ಅಂದ್ರೆ ಇದರ ನೀನು ಭಾಗವತ ಕೇಳಲಿಕ್ಕೆ ಯೋಗ್ಯ ಇಲ್ಲ, ನೀನು ಶೂದ್ರ, ಆದ್ದರಿಂದಾಗಿ ಭಾಗವತ ಹೇಳುವುದಿಲ್ಲ ಸ್ಪಷ್ಟ ಹೇಳ್ಬಿಡಲ್ಲ. ನಾನು ಕೇಳಿದ ಯೋಗ್ಯ ಇಲ್ಲ ಅಂತಂದ್ರೆ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಕಾರಣ ಯಾಕೆ ಹೇಳ್ತೇನೆ? ಆಗ ಒಬ್ಬವನ್ನು ಮಾತ್ರ ಇಲ್ಲವಿಲ್ಲ. ಹಾಗಲ್ಲ, ನನಗೆ ಭಾಗವತವನ್ನು ಶ್ರೀಕೃಷ್ಣ ಉಪದೇಶ ಮಾಡುವಾಗ ಮೈತ್ರಿಯರು ಕುತ್ಕೊಂಡಿದ್ರು, ನಾವು ಇಬ್ಬರು ಭಾಗವತ ಮುಗಿದ ಮೇಲೆ ಹೊರಟೆವು. ಆಗ ವಿದುರನನ್ನು ಕರೆದು ಪರಮಾತ್ಮ ಹೇಳ್ತಾನೆ, ಮೈತ್ರೇಯರೇ, ನೀವು ಹರಿದ್ವಾರಕ್ಕೆ ಹೋಗಿ, ಹರಿದ್ವಾರದಲ್ಲಿ ನನ್ನ ಭಕ್ತ ವಿದುರ ಬರ್ತಾನೆ, ಆ ವಿದುರನಿಗೆ ಭಾಗವತ ಉಪದೇಶ ಮಾಡಿದ ನಂತರ ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ ಅಂತ ತಿಳ್ಕೊಂಡು ಅಂತ ಹೇಳಿ ಪರಮಾತ್ಮ ಹೇಳಿದ್ದಾನೆ. ಮೈತ್ರೇಯರು ದಾರಿ ಕಾಯ್ತಾನೆ. ವಿದುರ ಕೇಳಿದ, ಉತ್ತರ ಇನ್ನೊಮ್ಮೆ ಹೇಳು. ಪರಮಾತ್ಮ ಏನಂದ, ನನ್ನ ಭಕ್ತ ವಿದುರ ಅಂತ ಕರೆದ, ನನ್ನನ್ನು ಭಕ್ತ ಅಂತ ದೇವರು ಕರೆದ ನನಗೆ ಅಂತ ಹೇಳಿ ವಿದುರ ಅತ್ಯಂತ ಭಾವಕ್ಕಾಗಿ ಕೇಳ್ತಾ ಇದ್ದಾಗ, ಹೌದಪ್ಪ, ನನಗೆ ಎದುರು ಹೇಳ್ತಾನೆ, ನನ್ನ ಪರಮ ಭಕ್ತ ವಿದುರ ಬರ್ತಾನೆ, ನನ್ನ ಪರಮ ಭಕ್ತ ವಿದುರ ಬರ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ಕೃಷ್ಣ ಎಡೆಡ್ತಲೇ ಹೇಳಿದ್ದಾನಪ್ಪ. ವಿದುರ ಮೈಮರಿ ಆನಂದ ಸುಡಲಿಕ್ಕೆ ಪ್ರಾರಂಭವಾಯಿತು. ಕೃಷ್ಣ ನನ್ನನ್ನು ಭಕ್ತ ಸ್ವೀಕಾರ ಮಾಡಿದ್ದಾನಲ್ಲ, ಇದಕ್ಕಿಂತ ಹೆಚ್ಚಿಗೆ ನನ್ಗೆ ಏನ್ ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಆಗ ಇಷ್ಟು ಜೋರಾಗಿ ಅಡ್ಡಿ ಪ್ರಾರಂಭ ಮಾಡಿದ. ಭಾಗವತ ಹೇಳ್ತಾರೆ, ಗುರುವರ ಪ್ರೇಮ ವಿಷ್ಣುಲ. ಆಗ ಅವನು ಅಡ್ಡಿ ಕೊನೆಗೆ ಎದುರು ಹೇಳ್ತಾನೆ, ಪರಮಾತ್ಮ ನನ್ನನ್ನು ಭಕ್ತ ಸ್ವೀಕಾರ ಮಾಡಿದ್ದಾನಲ್ಲ, ನನ್ನ ಜನ್ಮ ಸಾರ್ಥಕ. ಇವತ್ತು ನಮ್ಮ ಜನ್ಮ ಸಾರ್ಥಕ. ರಾಮಚಂದ್ರ ದೇವರು ನಾವಾಯು ರಾಮ ಪೂಜೆಗೆ ಅಂತ ಹೇಳಿದಂತೆ ವಾಯುದೇವರು ರಾಮಚಂದ್ರ ದೇವರನ್ನು ಕರೆದುಕೊಂಡಿದ್ದಾರೆ. ರಾಮಚಂದ್ರ ದೇವರು ಸ್ವೀಕಾರ ಮಾಡಿದ್ದಾರೆ. ಮುಂಬೈ ಜನ ನನ್ನ ಭಕ್ತರು, ಅವರಿಗೆ ನಾನು ದರ್ಶನ ಕೊಡುವುದಕ್ಕೋಸ್ಕರ ನಾನು ಮುಂಬೈಗೆ ಬರ್ತಾ ಇದ್ದೇನೆ ಅಂತ ಹೇಳಿ ಒಂದಲ್ಲ ಎರಡು ಸಲ 50 ದಿನ ರಾಮದೇವರು ಇಲ್ಲಿದ್ದು ಇವೆಲ್ಲ ನನ್ನ ಭಕ್ತರು ಅಂತ ಹೇಳಿ ಅವನು ಸ್ವೀಕಾರ ಮಾಡಿದ್ದಾನೆ. ಇದಕ್ಕಿಂತ ನಮ್ಮ ಭಾಗ್ಯ ಏನಿದೆ? ಜನ್ಮದಲ್ಲಿ ಇದಕ್ಕಿಂತಲೂ ಭಾಗ್ಯ ಇಲ್ಲ. ಪರಮಾತ್ಮ ನಮ್ಮ ಭಕ್ತ ಸ್ವೀಕಾರ ಮಾಡಿದರೆ ಯಮೇವೇಗವರಂತೆ ಯಾವತ್ತಿನ ಉದ್ಧಾರವಾಯಿತು. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದನವರು ತಾವು ಸ್ವತಃ ರಾಮದೇವರನ್ನು ಪೂಜೆ ಮಾಡಿ ಅವರನ್ನು ಕರೆದುಕೊಂಡು ಬಂದಿದ್ದಾರೆ. ಅವರಿಗೆ ಅವರು ದೇವರು, ನಮ್ಮ ಪಾಲಿಗೆ ದೇವರು ಗುರುಗಳು. ಸತ್ಯಾತ್ಮಕರೇ ನಮ್ಮ ಪಾಲಿನ ದೇವರು, ನಮ್ಮ ಪಾಲಿನ ದೇವರು. ನೀವೆಲ್ಲ ನನ್ನ ಭಕ್ತರು ಕರ್ಕೊಂಡು ಅಂತ ಹೇಳಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ. ಇದಕ್ಕಿಂತ ಹೆಚ್ಚಿನದೇನು ಭಾಗ್ಯ ಬೇಕು ನಮಗೆ? ಇಂಥ ಭಾಗ್ಯವನ್ನು ನಾವು 50 ದಿನಗಳವರೆಗೆ ಅನುಭವಿಸೋಣ. ಸ್ವಾಮಿಯವರು ನಮಗೆ ಪರಮಾನುಗ್ರಹ ಮಾಡಲಿ.
ತಿಳ್ಕೊಂಡು ಅಂತ ಹೇಳಿ ಮನಃಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಮಿಗಳ ಸ್ವಾಗತವನ್ನು ಕೋರಿ ನನ್ನ 2 ನಿಮಿಷ